ಹಾಯ್ ಹಲೋ ಫ್ರೆಂಡ್ಸ್, ಇದ್ರಿಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸೆ ಧಾರಾವಾಹಿಲಿ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶ್ರುತಿ ಕೊಟ್ಟಿರೋ ದುಡ್ಡನ್ನ ಸೂರ್ಯನ ಮುಂದೆ ನಿಂತು ಅದನ್ನು ಮಾಡಿ ಇದನ್ನು ಮಾಡು ಅಂತ ಹೇಳ್ತಾರೆ ಎಲ್ಲರೂ. ನಾನು ಅದನ್ನಷ್ಟೇ ತಾನೇ ಮಾಡೋದು, ನಾ ಈ ಮನೆ ಕೆಲಸದೊಳಗೆ ಇದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಕಣೆ ಮೀನಾ, ನೀನೇ ಮರ್ಯಾದೆ ಕೊಡಲಿಲ್ಲ ಅಂದರೆ ಬೇರೆ ಯಾರೇ ನಿನ್ನ ಕೊಡ್ತಾರೆ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ಅವಾಗ ಅದೆಲ್ಲ ನನಗೆ ಗೊತ್ತಿಲ್ಲರಿ, ನಾನು ಈ ಮನೇಲಿ ಮರ್ಯಾದೆ ಅನ್ನೋದೇ ಇಲ್ಲ, ನಾನು ಈ ಮನೆ ಕೆಲಸದೊಳಗೆ ಇದ್ಬಿಟ್ಟಿದ್ದೀನಿ, ತಗೊಳ್ಳಿ ಈ ದುಡ್ಡನ್ನ ಅಂತ ಹೇಳಿ ಮೀನಾ ಸೂರ್ಯನ ಜೇಬಿಗೆ ಶ್ರುತಿ ಕೊಟ್ಟಿರೋ ದುಡ್ಡನ್ನ ಹಾಕ್ತಾಳೆ. ಅವಾಗ ಶ್ರುತಿ ಅವರು ನನಗೆ ಈ ದುಡ್ಡನ್ನ ಯಾವ ಅರ್ಥದಲ್ಲಿ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರನ್ನು ವಾಪಸ್ ಕೊಡೋಕ್ಕಾಗಲಿಲ್ಲ, ನೀವೇ ಅವರನ್ನು ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಮೀನಾ ಹೇಳಿ ಮತ್ತೆ ಬಟ್ಟೆ ಮಾಡಿಸ್ತಿರ್ತಾಳೆ. ಅವಾಗ ಸರಿಯೇ ಮೀನಾ ಊಟ ಮಾಡಿದ್ದೀನಿ ಅಂತ ಕೇಳ್ತಾರೆ. ಹ್ಞೂ ಆಯಿತು ಅಂತ ಹೇಳ್ತಾರೆ. ಸರಿ ಅಮ್ಮ ಅದನ್ನೆಲ್ಲ ಎತ್ತಿಡು, ರಾತ್ರಿ ಆಯಿತು ಮಲ್ಕೊಳ್ಳುವಂತೆ ಅಂತ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳಿ ಮೀನಾ ಎಲ್ಲ ಬಟ್ಟೆ ಎಲ್ಲ ಎತ್ತಿರ್ತಾಳೆ. ಅವಾಗೆಲ್ಲ ಹಾಸಿಗೆ ಎಲ್ಲ ಹಾಕಿಸ್ತಾಳೆ. ಅವಾಗ ಸೂರ್ಯ ಬಂದು ಮಲ್ಕೋತಾನೆ. ಮೀನಾ ಮತ್ತೆ ಹೊರಗೋಗಿ ಬಂದಮೇಲೆ ಮೀನಾ ಬಾರಮ್ಮ ಇಲ್ಲಿ ಮಲ್ಕೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅವಾಗ ಸೂರ್ಯನ ಇದೇ ಮೇಲೆ ಮೀನಾ ಮಲ್ಕೋತಾಳೆ. ಅವಾಗ ಅಲ್ಲ ಕಣಮ್ಮ, ನಾವು ಲೈಫ್ದಲ್ಲಿ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ಇವಾಗ ನಾವು ಹೀಗಿದ್ದೀವಿ ಅಂದಮೇಲೆ ನಾಳೆ ಕೂಡ ನಾವು ಹೀಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ವಲ್ಲ, ಯಾವ ಥರ ಒಂದಿನ ನಾವು ಚೇಂಜ್ ಆಗಲೇಬೇಕಲ್ಲ, ಆ ದಿನ ನಾಳೆನೂ ಬರ್ಬೋದಲ್ಲ, ನಿನಗೆ ಏನು ಟೆನ್ಷನ್ ತೊಗೋಬೇಡಮ್ಮ, ನೀನು ಹ್ಯಾಪಿಯಾಗಿರು, ನಗ್ನಗ್ತಾ ಇರು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸರಿ ಅಂತ ಹೇಳಿ ಮೀನಾ ಸುಮ್ಮನೆ ಖುಷಿಯಿಂದ ನಗ್ತಾ ಇರ್ತಾಳೆ. ಅವಾಗ ಏನಾದರೂ ಹಾಡು ಹಾಕ್ಲೇನಮ್ಮ ಅಂತ ಹೇಳ್ತಾರೆ. ಅಯ್ಯೋ ಅದೆಲ್ಲ ಏನು ಬೇಡ ರೀ ಅಂತ ಹೇಳ್ತಾರೆ. ಅವಾಗ ಅಲ್ಲ ಕಣೆ, ನಿನಗೆ ಸ್ವಲ್ಪ ಖುಷಿಯಾಗಿರಿ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಯಾಕೆ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಸೂರ್ಯ ಮೀನನ್ನು ಬೈತಾನೆ. ಸರಿ ಅಂತ ಹೇಳಿ ಮೀನಾ ಕೂಡ ಮಲ್ಕೋತಾರೆ. ಇಬ್ಬರು ಮಾತಾಡ್ಕೊತ ಅಲ್ಲೇ ಮಲ್ಕೊತಿರ್ತಾರೆ. ಮತ್ತು ಸೂರ್ಯ ಬೆಳಗ್ಗೆ ಎದ್ದು ಕುಸುಮ ಮನೆ ಬಾಗಿಲು ತಟ್ತಾರೆ. ಅವಾಗ ಯಾರೇ ಬಂದಿರ್ಬೋದು, ಈ ಕನಕ ಎದ್ದೇಳಿ, ಟೈಮ್ ಎಷ್ಟಾಯ್ತು ನೋಡು ಅಂತ ಹೇಳಿ ಕುಸುಮ ಹೇಳ್ತಾಳೆ. ಅವಾಗ ಅಯ್ಯೋ ಅಮ್ಮ ಇವಾಗ 5 ಗಂಟೆ ಅಮ್ಮ ಅಂತ ಹೇಳ್ತಾರೆ. ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು, ಆ ಬಡ್ಡಿ ಮಾದೇಶನೇ ನಮ್ಗೇನಾದರೂ ತೊಂದರೆ ಕೊಡಬೇಕು ಅಂತ ಬಂದಿರ್ಬೋದಾ ಅಂತ ಕೇಳ್ತಾಳೆ. ಅವಾಗ ಅಲ್ಲಮ್ಮ, ಅವನು ಅವತ್ತೇ ಜೈಲಿಗೆ ಹಾಕ್ಸಿದ್ವಲ್ಲ ಅಂತ ಹೇಳಿ ಕನಕ ಹೇಳ್ತಾಳೆ. ಅವಾಗ ಹೇಳೋಕ್ಕಾಗಲ್ಲ ಕಣೆ, ಅವನು ದುಡ್ಡು ಕೊಟ್ಟು ಬಂದಿರ್ಬೋದು ಅಂತ ಹೇಳ್ತಾರೆ. ಅವಾಗ ಅವನು ನಮ್ಮ ಮನೆವರೆಗೂ ರಾತ್ರಿವರೆಗೂ ತೊಂದರೆ ಕೊಡೋಕೆ ಬಂದುಬಿಟ್ಟಿದ್ದಾನ, ಅವ್ನಿಗೆ ಮಾಡ್ತೀನಿ ಇರು ಅಂತೂ ಹೇಳಿ ಮಂಜು ಎದ್ದೋಗ್ತಾನೆ. ಅವಾಗ ಇರು, ಅವನ್ನೆಲ್ಲ ಹುಡುಗರ ಜೊತೆ ರೆಡಿಯಾಗಿ ಬಂದಿರ್ತಾನೆ, ಹಾಗಾಗಿ ನಾವು ಏನಾದರೂ ರೆಡಿ ಮಾಡ್ಕೊಂಡೇ ಇರಬೇಕು, ರೆಡಿ ಮಾಡ್ಕೊಂಡೇ ಎಲ್ಲ ಬಾಗಿಲು ತೆಗಿಯೋಣ ಅಂತ ಹೇಳಿ ಮೂವರು ಮಾತಾಡ್ಕೊತ ಎಲ್ಲರೂ ಒಂದೊಂದು ಕೋಲು ಬಾರಿಗೆ ಎಲ್ಲ ತೊಗೊಂಡ್ಬಂದು ಬಾಗಿಲು ತೆಗಿತಾರೆ. ಅವಾಗ ಅಂತ ಹೇಳಿ ಕೂಗ್ತಾನೆ ಸೂರ್ಯ. ಅವಾಗ ಅಳಿಯಂದ್ರೆ ನೀವಾ ಅಂತ ಹೇಳಿ ಎಲ್ಲರೂ ಶಾಕಿಂದ ಕೇಳ್ತಾರೆ. ಅವಾಗ ಅಲ್ಲ ಅತ್ತೆ, ಏನಿದು ಇದೆಲ್ಲ ನಿಮ್ಮ ದ್ವೇಷ ಅಂತ ಹೇಳ್ತಾರೆ. ಅವಾಗ ಸರಿ ಅಳಿಯಂದ್ರೆ ಬಾ ಒಳಗಡೆ ಬನ್ನಿ ಅಂತ ಹೇಳಿ ಮಂಜು ಸೂರ್ಯನ ಒಳಗಡೆ ಕರೀತಾನೆ. ಅವಾಗ ಇದೇನಿದು, ಹೆಂಡತಿ ತವ್ರ ಮನೆ ಬಾಗಿಲು ತಟ್ಟದ್ನ ಅಥವಾ ಯಮನ್ ಬಾಗಿಲು ತಟ್ಟದ್ನ ಅನ್ನೋದೇ ಅರ್ಥ ಆಗಲಿಲ್ವಲ್ಲ ನಮಗೆ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ಅವಾಗ ಅಯ್ಯೋ ಅಳಿಯಂದ್ರೆ ಅದು ಹಾಗಲ್ಲ, ಅದು ಆ ಬಡ್ಡಿ ಮಾದೇಶನೇ ತೊಂದರೆ ಕೊಡೋಕೆ ಬಂದಿದ್ದೇನೋ ಅಂತ ಹೇಳಿ ಸುಮ್ಮನೆ ಹೆದರ್ಕೊಂಡಿದ್ವಿ ನಾವು ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಅವ್ರ ಬಗ್ಗೆ ನೀವ್ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ, ಅವ್ನು ಕೊಟ್ಟಿರೋ ಮಾಂಜಕ್ಕೆ ಅವನು ನಿಮ್ಮ ಮನೆ ಕಡೆ ಅಷ್ಟೇ ಅಲ್ಲ, ನಿಮ್ಮ ಏರಿಯಾ ಕಡೆ ಕೂಡ ತಲೆ ಹಾಕಿ ಮಲ್ಕಲ್ಲ ಅವನು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಹೌದು ಹೇಳಿ ಅಂದರೆ ನೀವೇನು ಇಷ್ಟೊತ್ತಲ್ಲಿ ಅಂತ ಹೇಳಿ ಕೇಳ್ತಾರೆ. ಅವಾಗ ಹೌದು ಭಾವ, ನೀವೇನು ಇಷ್ಟೊತ್ತಲ್ಲಿ ಅಂತ ಹೇಳಿ ಕುಸುಮ ಕೂಡ ಕೇಳ್ತಾರೆ. ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ, ಒಂದು ಮುಖ್ಯವಾದ ವಿಷಯ ಇತ್ತು, ನೀವೆಲ್ಲರೂ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅವಾಗ ರೆಡಿ ಆಗಬೇಕಾ, ಯಾಕೆ ಹೇಳಿದ್ರೆ ಏನಾಯಿತು, ಮನೇಲಿ ಏನಾದರೂ ಪ್ರಾಬ್ಲಮ್ ಆಯಿತಾ, ಅಲ್ಲ ನಿಮ್ಮ ಮೀನಾ ಏನಾದರೂ ಜಗಳ ಮಾಡ್ಕೊಂಡು ಹೋದ್ಲಾ, ಅಲ್ಲ ಏನಾಯಿತು ಅಂದರೆ ಬೇಗ ಹೇಳಿ ಅಂತ ಹೇಳಿ. ಅಯ್ಯೋ ಏನು ನೀವು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರಲ್ಲ, ಫಸ್ಟ್ ಹೋಗಿ ರೆಡಿಯಾಗಿ ಬನ್ನಿ, ಆಮೇಲೆಲ್ಲ ಹೇಳ್ತೀನಿ. ಮನೇಲಿ ಎಲ್ಲರೂ ಆರಾಮಾಗೇ ಇದ್ದಾರೆ, ಮೀನಾ ಕೂಡ ಮನೆಯಲ್ಲೇ ಗೊರಕೆ ಹೊಡಿತಿದ್ದಾಳೆ, ನಾನೇ ಎದ್ದು ಬಂದೆ ಅಂತ ಹೇಳ್ತಾರೆ. ಅವಾಗ ಏನು ಹೌದು, ಆದರೆ ನೀವು ಯಾಕೆ ಇಷ್ಟೊತ್ತಲ್ಲಿ ಎದ್ದು ಬಂದ್ರಿ ಅಂತ ಹೇಳ್ತಾರೆ. ಫಸ್ಟ್ ಹೋಗಿ ನೀವು ರೆಡಿಯಾಗಿ ಬನ್ನಿ ಅಂತ ಹೇಳ್ತಾರೆ. ಅಮ್ಮ ಫಸ್ಟ್ ಹೋಗಿ ನೀವು ಸ್ನಾನ ಮಾಡ್ಕೊಂಬಾ ಅಂತ ಹೇಳಿ ಕನಕ ಕುಸುಮನ ಹೇಳ್ತಾಳೆ. ಅವಾಗ ಕುಸುಮ ಸರಿ ಕಣೆ ಅಂತ ಹೇಳಿ ಅಲ್ಲಿಂದ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾಳೆ. ಅವಾಗ ಮಂಜ ಕನಕ ಇಬ್ಬರು ನಿಂತಿರ್ತಾರೆ. ಅವಾಗ ಏನು ಭಾವ ಅಂತ ಹೇಳಿ ಕೇಳ್ತಾರೆ. ಏನು ವಿಷಯ ಅಂತ ಕೇಳ್ತಾರೆ. ಅಯ್ಯೋ ಏನಮ್ಮ ನೀನು ನಿನ್ನ ಅಕ್ಕತ್ರ ಕ್ವಶನೇ ಕೇಳ್ತಾ ಇರ್ತೀಯಲ್ಲ, ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಮಂಜು, ಅದು ನಿಮ್ಮ ಹೂವಿನ ಅಂಗಡಿ ಹಾಕಿದಾರಲ್ಲ, ಅಲ್ಲಿ ಪಕ್ಕದ ಬೀದಿಯಲ್ಲೂ ಅಂಗಡಿ ಇದೆಯಲ್ಲ, ಅಂಗಡಿಯಲ್ಲಿ ಈ ಚೀಟಿಯಲ್ಲಿ ಏನೇನಿದೆ ಎಲ್ಲ ಲಿಸ್ಟ್ಗಳು ತೊಗೊಂಬಾ ಅಂತ ಹೇಳ್ತಾನೆ. ಅವಾಗ ಹೌದಾ, ಏನಿದೆ ಭಾವ ಈ ಚೀಟಿಯಲ್ಲಿ ಅಂತ ಹೇಳಿ ತೆಗೆದು ನೋಡ್ತಾನೆ. ಅವಾಗ ಅಂತ ಹೇಳಿ ಸೂರ್ಯ ನಿಂತಿರ್ತಾನೆ. ಅವಾಗ ಈ ಚೀಟಿಯಲ್ಲಿ ಏನಿದೆ ಅಂತ ಹೇಳಿ ನೋಡಬಾರ್ದು, ನಾನೇನು ಹೇಳ್ತೀನೋ ಅದನ್ನಷ್ಟೇ ಮಾಡಬೇಕು, ಹೋಗಿ ಸೈಲೆಂಟಾಗಿ ಹೋಗಿ ಚೀಟಿಯಲ್ಲಿ ಏನಿದೆ ಅದನ್ನಷ್ಟೇ ತೊಗೊಬಾ ಅಂತ ಹೇಳ್ತಾರೆ. ಯಾಕೆ ಭಾವ ಅಷ್ಟೊಂದೆಲ್ಲ ಸೀಕ್ರೆಟು ಅಂತ ಹೇಳಿ ಕನಕ ಕೇಳ್ತಾಳೆ. ಅವಾಗ ಹಾಗೇನು ಇಲ್ಲಪ್ಪ, ನೀನು ಹೋಗಿ ಬೇಗ ತೊಗೊಂಬಾರೋ ಅಂತ, ಇಲ್ಲೇ ನಿಂತಿದೆಯಲ್ಲ ಹೋಗೋ ತೊಗೊಂಬಾ ಅಂತ ಹೇಳ್ತಾರೆ. ಅವಾಗ ಕನಕ ಅದೇ ನಿಮ್ಮ ಹೂವಿನ ಅಂಗಡಿಯಲ್ಲಿ ಅಕ್ಕಪಕ್ಕದವ್ರೆಲ್ಲ ಇದ್ದಾರಲ್ಲ, ಅವ್ರಿಗೆಲ್ರಿಗೂ ಸ್ವಲ್ಪ ಫೋನ್ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ಅಯ್ಯೋ ಭಾವ ಈ ಟೈಮಲ್ಲ ಅಂತ ಹೇಳಿ ಕೇಳ್ತಾಳೆ. ಯಾವುದೋ ಒಂದು ಟೈಮಲ್ಲಿ ಬೇಗ ಮಾಡ್ಕೊಡಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಕನಕ ಎಲ್ಲರೂ ಫೋನ್ ಮಾಡ್ತಾಳೆ. ಅವಾಗ ಹಲೋ ಮಂಜಮ್ಮ, ಇವತ್ತು ನಾನು ನಮ್ಮ ಮನೆ ಹತ್ರ ಬರೋಕ್ಕಾಗುತ್ತಾ ಅಂತ ಹೇಳಿ ಸೂರ್ಯ ಎಲ್ಲರನ್ನೂ ಫೋನ್ ಮಾಡಿ ಕರೀತಾರೆ. ಸರಿ ಅಂತ ಹೇಳಿ ಎಲ್ಲರೂ ಬರ್ತಾರೆ. ಅವಾಗ ಸರಿ ನೀನು ಹೋಗಿ ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಹೇಳ್ತಾರೆ. ಅವಾಗ ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಬರ್ತಾರೆ. ಅವಾಗ ಎಲ್ಲರೂ ಕಾರ್ನಲ್ಲಿ
ಕರ್ಕೊಂಡು ಹೋಗ್ತಾನೆ. ಇವಾಗ ಈ ಕನಕ ಏನು ವಿಷಯ ಅಂತ ಕೇಳಿ, ಏನು ವಿಷಯ ಅಂತ ಕೇಳಿ ಅಂತ ಹೇಳಿ ಕುಸುಮ ಹೇಳ್ತಿರ್ತಾಳೆ. ಅವಾಗ ಅಯ್ಯೋ ಅಮ್ಮ ಅವಾಗಲೇ ಕೇಳಿದೆ, ಅವಾಗ ಸುಮ್ಮನೆ ಏನು ಹೇಳಿಲ್ಲ, ಸೈಲೆಂಟಾಗಿ ಸುಮ್ಮ ಕುಂದ್ರು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಏನತ್ತೆ ಆಯಾಗಿ ಮಲಗಿದ್ದವನ್ನ ಎದ್ದು ಎಬ್ಬಿಸ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಯೋಚನೆ ಮಾಡಿ ಬೈಕೋತಿದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನೂ ಇಲ್ಲ ಅಳಿ ಅಂದರೆ ನಾವು ದಿನ ಇಷ್ಟೊತ್ತಲ್ಲೇ ಎದ್ದೇಳೋದು, ಆದರೆ ನೀವೇನಿವತ್ತು ಇಷ್ಟು ಬೇಗ ಎದ್ದು ನಮ್ಮನ್ನು ಕರಿತಿದ್ದಾರಲ್ಲ ಅದೇ ನಮಗೆಲ್ರಿಗೂ ಶಾಕ್ ಆಗ್ತಿರೋದು ಅಂತ ಹೇಳ್ತಾಳೆ. ಅವಾಗ ಅಯ್ಯೋ ಅದೆಲ್ಲ ಏನೂ ಇಲ್ಲ ಅತ್ತೆ, ಒಂದು ಸರ್ಪ್ರೈಸು ಅಂತ ಹೇಳ್ತಾರೆ. ಅವಾಗ ನಿಮ್ಗೆಲ್ರಿಗೂ ಅಲ್ಲೇ ಕರ್ಕೊಂಡು ಹೋಗ್ತೀನಲ್ಲ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆಲ್ರಿಗೂ ಅಂತ ಹೇಳ್ತಾರೆ. ಅವಾಗ ಏನು ಬಾವ ಸರ್ಪ್ರೈಸಾ ಅಂತ ಹೇಳ್ತಾರೆ. ಏನು ವಿಷಯ ಅಂತ ಕೇಳಿ ಅಂತ ಹೇಳ್ತಾರೆ. ಬಾವ ಏನು ವಿಷಯ ಅಂತ ಹೇಳಿ ಕನಕ ಕೇಳ್ತಾಳೆ. ಅವಾಗ ಏನಮ್ಮ ನೀನು ಕ್ವಶನ್ ಮೇಲೆ ಕ್ವಶನ್ ನಿಮ್ಮ ಅಕ್ಕ ಥರ ಕೇಳ್ತಾನೆ ಇದೆಯಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಾನು ಮನೆಗೆ ಹೋಗಿ ರೀಚ್ ಆಗೋವರೆಗೂ ಸ್ವಲ್ಪ ನೀನು ಅಂತ ಸರಿ ಏನು ಸೈಲೆಂಟಾಗಿ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಲ್ಲ ಮಾತಾಡು, ನನಗೇನು ತೊಂದರೆ ಇಲ್ಲ, ಆದರೆ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ ನಿಮ್ಮ ಅಕ್ಕನ ಥರ ಅಂತ ಹೇಳಿ ಹೇಳ್ತಾನೆ. ಆವಾಗ ಸರಿ ಬಾವ ಅಂತ ಹೇಳಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೋತಾನೆ. ಇವಾಗ ಟೈಮ್ ಎಷ್ಟಾಯಿತು ನೋಡು ಅಂತ ಹೇಳ್ತಾರೆ. 5:30 ಬಾವ ಅಂತ. ಅಯ್ಯೋ 5:30 ಆಗೋಯ್ತಾ, ಅಯ್ಯೋ ಏನು ಕೆಲಸನೇ ಆಗಿಲ್ವಲ್ಲಪ್ಪ ಅಂತ ಹೇಳಿ ಸೂರ್ಯ ಸ್ಪೀಡಾಗಿ ಹೋಗಿ ಮನೆ ಹತ್ರ ಹೋಗಿ ರೀಚ್ ಆಗ್ತಾನೆ. ಅವಾಗ ಕುಸುಮ ಕನಕನ ಎಲ್ಲರೂ ಹೊರಗಡೆ ನಿಂದ್ರಿಸಿ ಸೂರ್ಯ ಒಬ್ಬನೇ ಒಳಗಡೆ ಹೋಗ್ತಾನೆ. ಅವಾಗ ಏನು ಇವು ಇಷ್ಟೊತ್ತವರೆಗೂ ಫೋನ್ ಮಾಡಿಲ್ವಲ್ಲ ಅಂತ ಹೇಳಿ ಮತ್ತೆ ಮೀನಾನ ಎಬ್ಬಿಸ್ತಾನೆ. ಅವಾಗ ಮೀನಾ ಇದುವರೆಗೂ ರೆಡಿಯಾಗಿಲ್ವೇನೆ ನೀನು, ಹೋಗಿ ಎದ್ಬಿಟ್ಟು ರೆಡಿಯಾಗಿ ಬಾ ಅಂತ ಹೇಳ್ತಾರೆ. ಇಷ್ಟೊತ್ತಲ್ಲ ಯಾಕ್ರಿ, ನಿಮಗೇನು ದೊಯ್ರಿ, ನಿಮಗೆ ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಈ ಕಾಫಿ ಏನು ಬೇಡಮ್ಮ, ಮೊದಲೋಗಿ ನೀನು ರೆಡಿಯಾಗಿ ಬಾ ಅಂತ ಹೇಳ್ತಾನೆ. ಅವಾಗ ರೆಡಿನಾ ಎಲ್ರಿ ಹೊರಗಡೆ ಹೋಗ್ತಿದ್ದೀವಾ ಅಂತ ಕೇಳ್ತಾರೆ. ಅವಾಗ ಹೊರಗಡೆನೇ ಹೋಗ್ತಿದ್ದೀವಿ, ಫಸ್ಟ್ ಹೋಗಿ ನೀನು ರೆಡಿಯಾಗಿಬಿಟ್ಟ, ನಿನ್ನ ಅಷ್ಟರಲ್ಲಿ ನಾನು ಸೀರೆ ನಿನಗೆ ಎತ್ತಿಡ್ತೀನಿ ಅಂತ ಹೇಳ್ತಾರೆ. ನೀವು ಯಾಕ್ರಿ ನಂಗೆ ಸೀರೆ ಎತ್ತಿಡ್ತೀರಾ ಅಂತ ಹೇಳಿ ಕೇಳ್ತಾಳೆ. ಅವಾಗ ಅದೆಲ್ಲ ನಾನು ಯಾಕಮ್ಮ ಎತ್ತಿಡ್ಬಾರ್ದು, ತಗೋ ಹೋಗಿ ಸ್ನಾನ ಮಾಡ್ಕೊಂಡು ಈ ಸೀರೆ ಉಟ್ಕೊಂಬಾ ಅಂತ ಹೇಳ್ತಾರೆ. ಅಯ್ಯೋ ರೀ ಯಾಕ್ರಿ ಏನಾದರೂ ಫಂಕ್ಷನಾ, ಹೊರಗಡೆ ಹೋಗ್ತಾ ಇದ್ದೀವಾ ಅಂತ ಹೇಳ್ತಾರೆ. ಅವಾಗ ಅಯ್ಯೋ ಏನಮ್ಮ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ, ಬೇಗ ಹೋಗಿ ರೆಡಿಯಾಗಿಬಿಟ್ಟು ಬಾ ಹೋಗು ಅಂತ ಹೇಳಿ ಸೂರ್ಯ ಮೀನನ್ನು ತಾಳ್ತಾನೆ. ಅವಾಗ ರೀ ಅಂತ ಹೇಳಿ ಮೀನಾ ಬಾತ್ರೂಮಿಗೆ ಹೋಗ್ತಾಳೆ. ಹೊರಗಡೆ ಬಂದಮೇಲೆ ಸೂರ್ಯ ಅವರಿಬ್ಬರ ಹತ್ರ ಫೋನ್ ಮಾತಾಡಿ ಶಾಂತಿ ಮುಂದೆ ಫುಲ್ ಟೆನ್ಷನಿಂದ ಓಡಾಡ್ತಿರೋ ಹಾಗೆ ಕಾಣಿಸ್ತಾನೆ. ಅವರು ಎಲ್ಲರೂ ಫೋನ್ ಮಾಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಅವಾಗ ಅಲ್ಲ ರೀ ಇವ್ನಿಗೆ ಏನು ರೀ ಆಗಿದೆ, ಇವ್ನು ಯಾವ್ದು ರೀ ಹೊಸ ಅವತಾರ, ಮಂಗೇನ ಅವತಾರ, ಹನುಮಾನ್ ಬಾಲಕ್ಕೆ ಬೆಂಕಿ ಬಿದ್ದೋರು ಹಾಗೆ ಆಡ್ತಾನಲ್ಲ ಹಾಗೆ ಆಡ್ತಿದ್ದಾನಲ್ರಿ, ಇವನಿಗೆ ಏನಾಯ್ತು ಇವನಿಗೆ ಅಂತ ಹೇಳ್ತಾರೆ. ಏನೂ ಗೊತ್ತಿಲ್ಲ ಕಣೆ, ತುಂಬ ಮುಖ್ಯವಾದ ವಿಷಯ ಇರಬೇಕು, ಏನೋ ಕೆಲಸ ಇರಬೇಕು, ನಮ್ಗೆ ಹೇಗೆ ಸುಮ್ಮನಿರು ಅಂತ ಹೇಳಿ ರಂಗನಾಥ್ ಶಾಂತಿನ ಸುಮ್ಮನಿರಿಸ್ಬಿಡ್ತಾನೆ. ಅವಾಗ ಇವಳೇನು ರೆಡಿ ಆತ್ಲೋ ಇಲ್ಲೋ ಅಂತ ಹೇಳಿ ಸೂರ್ಯ ಮತ್ತೆ ಒಳಗಡೆ ಹೋಗ್ತಾನೆ. ಅವಾಗ ಮೀನಾ ರೆಡಿಯಾಗಿ ಕನ್ನಡಿ ಮುಂದೆ ಹೂವು ಎಲ್ಲ ಹಾಕೋತಿರ್ತಾಳೆ. ಅವಾಗ ಸೂರ್ಯ ಹೋಗಿ ಮೀನಾನ ಗಟ್ಟಿಯಾಗಿ ತಪ್ಕೋತಾನೆ. ಮೀನಾ ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಕಣೆ, ಹೇಗೆ ಕಾಣ್ತಿದ್ದೆ ಗೊತ್ತಾ ನೀನು ಅಂತ ಹೇಳ್ತಾರೆ. ಹೌದಾ, ಅಲ್ಲ ಕಣೆ ನೀನು ಯಾಕೆ ದಿನ ಈ ಸೀರೆ ಈ ಥರ ಸೀರೆನೇ ಉಟ್ಕೋಬಾರ್ದು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅಯ್ಯೋ ಏನು ರೀ ನೀವು ದಿನ ಈ ಥರದೇ ಸೀರೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅವಾಗ ಓ ಯಾಕಮ್ಮ ಆಗಲ್ಲ, ಎಲ್ಲ ಆಗುತ್ತಲ್ವಾ ಅಂತ ಹೇಳ್ತಾರೆ. ಅವಾಗ ಏನಾದರೂ ಫಂಕ್ಷನ್ ಇದ್ದರೆ ಅವಾಗಷ್ಟೇ ಹಾಕ್ಕೊಂಡು ಹೋಗ್ಬೋದು ಇದನ್ನು ಅಂತ ಹೇಳ್ತಾರೆ. ಹೌದಾ ಸರಿ ಹಾಕ್ಕೊಂಡು ಬಾ ಅಂತ ಹೇಳ್ತಾರೆ. ಅವಾಗ ಹೇಗೆ ಕಾಣ್ತಾ ಇದ್ದೀನಿ, ಬಟ್ಟೆ ಅಂಗಡಿ ಮುಂದೆ ನಿಂತಿರೋ ಗೊಂಬೆ ಥರ ಕಾಣಿಸ್ತಾ ಇದ್ದೀನಾ ಅಂತ ಹೇಳ್ತಾರೆ. ಹ್ಞೂ ಅಮ್ಮ ಅಂತ ಹೇಳಿ ಸೂರ್ಯ ಮೀನಾನ ಗಟ್ಟಿಯಾಗಿ ತಪ್ಕೊಂಡು ಮುಗಿಸ್ಕೊಡ್ತಾನೆ. ಅವಾಗ ಮೀನಾ ಕೂಡ ಫುಲ್ ಖುಷಿ ಆಗ್ತಾಳೆ. ಸರಿ ಬೇಗ ರೆಡಿಯಾಗಿಬಿಟ್ಟು ಬಾ ಅಂತ ಹೇಳಿ ಇವರಿಬ್ಬರು ಎದ್ರೋ ಇಲ್ವೋ ಅಂತ ಹೇಳಿ ಸೂರ್ಯ ರೆಡಿಯಾಗಿ ಹೊರಗಡೆ ಬಂದು ಮಂಗ್ಯ ಪೆಂಗ್ಯ ಎದ್ದೇಳ್ರೋ ಇಷ್ಟೊತ್ತರೆಗೂ ಮಲ್ಕೊಂಡಿದ್ದಾರಲ್ಲ ಎದ್ದೇಳ್ರೋ ಹಿಂಗೆ ಇವ್ರದ್ದು ಮಂಗ್ಯ ಅಂತ ಹೇಳಿ ರವಿ ಮನೋಜನ ಇಬ್ಬರೂ ಎಬ್ಬಿಸ್ತಾನೆ. ಅವಾಗ ರೀ ಏನು ರೀ ಆಗಿದೆ ಇವನಿಗೆ, ಇದ್ಯಾವ್ದು ರೀ ಇವ್ನು ಹೊಸ ಅವತಾರ, ಯಾಕೆ ರೀ ಈ ಥರ ಮಲ್ಗಿದ್ದವ್ರನ್ನ ಎಲ್ಲರೂ ಎಬ್ಬಿಸ್ತಿದ್ದಾನೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅವಾಗ ಏನೋ ಮುಖ್ಯವಾದ ವಿಷಯ ಇರಬೇಕು ಕಣೆ, ಅವನು ಹಾಗೆಲ್ಲ ಏನು ಸಮಸ್ಯೆ ಕಾರಣನೇ ಇಲ್ಲದೆ ಹಾಗೆಲ್ಲ ಯಾರನ್ನು ತೊಂದರೆ ಕೊಡಲ್ಲ ಅವನು ಅಂತ ಹೇಳಿ ರಂಗನಾಥ್ ಹೇಳ್ತಿರ್ತಾನೆ. ಅವಾಗ ಅಷ್ಟರಲ್ಲಿ ಎಲ್ಲರೂ ಎದ್ದು ಬಂದಿರ್ತಾರೆ. ಅವಾಗ ಏನು ಅಂತ ಹೇಳ್ತಾರೆ. ಅಲ್ಲೋ ಅಣ್ಣ ಬೇಗ ರೆಡಿಯಾಗು ಅಂತ ಹೇಳಿ ಮನೋಜನ್ ಹೇಳ್ತಾನೆ. ಅವಾಗ ಮನೋಜ ಏನೋ ಅಣ್ಣ ಅಂದ್ಯಾ ನನ್ನನ್ನು ಅಂತ ಹೇಳ್ತಾರೆ. ಅವಾಗ ಸೈಡಿಗೆ ಕರ್ಕೊಂಡ್ಬಂದು ಪೆಂಗೆ ನನ್ನ ಮಗನೇ ಬೇಗ ಹೋಗಿ ರೆಡಿಯಾಗಿಬಿಟ್ಟು ಬಾ ಅಂತ ಹೇಳ್ತಾನೆ. ಅವಾಗ ಮನೋಜ ಕೂಡ ಹೆದರ್ಕೋತಾ ಇರ್ತಾನೆ. ಮಾವ ಏನಿದು ಅಂತ ಹೇಳಿ ಹೇಳ್ತಿರ್ತಾನೆ. ಅವಾಗ ಅಷ್ಟರಲ್ಲಿ ರವಿ ಕೂಡ ಆಕಳಿಸ್ತಾ ಬರ್ತಿರ್ತಾನೆ. ನೀವು ನೋಡಿ ಇನ್ನೂ ಆಕಳಿಸ್ಕೊಂಡು ಬರ್ತಿರ್ತಾನೆ ಅಂತ ಹೇಳ್ತಾರೆ. ಅಲ್ಲ ಏನಿದು ಬೆಳಗ್ಗೆನೇ ನಾನು ನೈಟ್ ಸೂಟ್ ಮಾಡಿ ಬಂದಿದ್ದೀವಿ, ನಮಗೆ ಫುಲ್ ನಿದ್ದೆ ಬರ್ತಿದೆ, ನಿದ್ದೆ ಕೂಡ ಸರಿಯಾಗಿ ಆಗಿಲ್ಲ, ನಾವಿನ್ನ ಮಲ್ಕೋಬೇಕು ಅಂತ ಹೇಳಿ ಹೇಳ್ತಾಳೆ. ನೋಡಮ್ಮ ಸ್ವಲ್ಪ ಬಿಡಿ, ಆಮೇಲೆ ಬೇಕಾದರೆ ಮಲ್ಕೋ ಅಂತೆ, ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಬೇಗ ಹೋಗಿ ರೆಡಿಯಾಗಿ ಬಿಟ್ಟು ಬಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸರಿ ಅಂತ ಹೇಳಿ ಎಲ್ಲರೂ ಸುಮ್ಮನಾಗಿಬಿಡ್ತಾರೆ. ಮಾವ ನಮ್ಗೆಲ್ರಿಗೂ ಫುಲ್ ಲೇಟ್ ಆಗ್ತಿದೆ ಕೆಲಸಕ್ಕೆ ಹೋಗೋಕೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅವಾಗ ರೋಹಿಣಿ ಅವನು ಕಾರಣ ಇಲ್ಲದೆ ಹಾಗೆಲ್ಲ ಯಾರನ್ನೂ ತೊಂದರೆ ಕೊಡಲ್ಲಮ್ಮ, ನೀವೇ ಅವ್ನಿಗೇನೋ ಮುಖ್ಯವಾದ ವಿಷಯ ಇರಬೇಕು, ಹೋಗಿ ರೆಡಿಯಾಗಿಬಿಟ್ಟು ಬನ್ನಿ, ನಿಮ್ಗೇನಾಗುತ್ತೆ ರೆಡಿ ಆದಮೇಲೆ ಎಲ್ಲ ಗೊತ್ತಾಗುತ್ತಲ್ಲ, ಹೋಗಿ ಶಾಂತಿ ನೀನು ರೆಡಿಯಾಗಿಟ್ಟು ಬಾ ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾನೆ. ಅವಾಗ ಶಾಂತಿ ಕೂಡ ಸುಮ್ಮನೆ ಸೈಲೆಂಟಾಗಿ ಅಲ್ಲಿಂದ ಹೋಗ್ತಾಳೆ. ನಾನು ಕೂಡ ಹೋಗಿ ರೆಡಿಯಾಗಿಬಿಟ್ಟು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಅವಾಗ ಎಲ್ಲರೂ ರೆಡಿಯಾಗಿಬಿಟ್ಟು ಬರ್ತಾರೆ. ಎಲ್ಲರೂ ರೆಡಿಯಾಗಿಬಿಟ್ಟು ಬಂದ್ರಾ, ಬನ್ನಿ ಎಲ್ಲರೂ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲ ಕಣು ಎಲ್ಲರೂ ಏನೇ ನೀನು ಜಾತ್ರೆಗೆ ಹೋಗೋ ಹಾಗೆ ರೆಡಿಯಾಗಿಬಿಟ್ಟು ಬಂದಿದ್ಯಾ ನೀನು ಅಂತ ಹೇಳ್ತಾರೆ. ಅದೇ ನನಗೂ ಗೊತ್ತಿಲ್ಲ ಅತ್ತೆ, ಇವರು ಎಲ್ಲೋ
ರೆಡಿ ಆಗಿಬಿಟ್ಟು ಬಾ ಹೊರಗಡೆ ಹೋಗೋಣ ಅಂತ ಹೇಳ್ತಿದ್ರು, ಅದಕ್ಕೆ ರೆಡಿ ಆಗಿಬಿಟ್ಟು ಬಂದೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅವಾಗ ಅಲ್ಲ ಹೊರಗಡೆ ಹೋಗೋದಿದ್ರೆ ನೀವಿಬ್ಬರೇ ಹೊರಗಡೆ ಹೋಗಿ, ನಮ್ಗೆಲ್ರಿಗೂ ಯಾಕೆ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಬಂದಮೇಲೆ ಅಲ್ಲ ಕಣೋ ಎಲ್ಲರೂ ಒಂದೇ ಕಾರಲ್ಲಿ ಹೋಗ್ತೀವ ಇಷ್ಟೊಂದು ಜನ ಅಂತ ಹೇಳಿ ಮನೋಜ ಹೇಳ್ತಾನೆ. ಅವಾಗ ಕಾರಲ್ಲಲ್ಲೋ ಅಣ್ಣ ಕಾಲೇ ಸಾಕು ಅಂತ ಹೇಳ್ತಾರೆ. ಸರಿ ಸರಿ ಬೇಗ ಬಾರಿ ನೀವು ಅಂತ ಹೇಳಿ ಶಾಂತಿ ಮೀನನ್ನು ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅವಾಗ ಅವ್ರ ಅಕ್ಕಪಕ್ಕದ ಮನೆಯವರು ಹೂವಿನ ಅಂಗಡಿ ಹಾಕ್ಸ್ಕೊಂಡು ಎಲ್ಲರೂ ಬರ್ತಾರೆ. ಅವ್ರನ್ನ ನೋಡಿ ಮೀನಾ ಫುಲ್ ಖುಷಿ ಆಗ್ತಾಳೆ. ಅವಾಗ ರಂಗನಾಥ್ ಮೀನಾ ಇವರೆಲ್ಲರೂ ನಿನ್ಗೆ ಗೊತ್ತಿರೋರಲ್ವೇನಮ್ಮ ಅಂತ ಕೇಳ್ತಾರೆ. ಹ್ಞೂ ಬಾವ ಅಂತ ಹೇಳ್ತಾರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಕ್ಕ, ನೀವೇನಿಲ್ರಿ ಅಂತ ಹೇಳ್ತಾರೆ. ಅಮ್ಮ ನೀನೇನಮ್ಮ ಇಲ್ಲಿ ಬಂದಿದ್ಯಾ, ಅಲ್ಲ ಅಮ್ಮ ಒಂದು ಮಾತು ಕೂಡ ಹೇಳಿಲ್ಲ ನನಗೆ ಅಂತ ಹೇಳಿ ಅವರಿಗೂ ಹೇಳ್ತಾರೆ. ಅವಾಗ ಹಾಗೆ ಎಲ್ಲ ಬೆಳಗ್ಗೆನೇ ಬಂದು ಅಳಿಯಂದ್ರೆ ಎಲ್ಲರೂ ಕರ್ಕೊಂಡು ಬಂದರು ಕಣೆ ಅಂತ ಹೇಳ್ತಾರೆ. ಹೌದಾ ಯಾಕೆ ಅಂತ ಹೇಳ್ತಾರೆ. ನಿನಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೇಳ್ತಾರೆ. ಅವಾಗ ಸರ್ಪ್ರೈಸ್ ಕೊಡೋಕ್ಕ ಏನೇ ಅದು ಅಂತ ಹೇಳಿ ಮೀನಾ ಕೇಳ್ತಾಳೆ. ಅಯ್ಯೋ ಅದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾರೆ. ಸರಿ ಎಲ್ಲರೂ ಒಳಗಡೆ ಬನ್ನಿ ಅಂತ ಹೇಳಿ ರಂಗನಾಥ್ ಕರೀತಾರೆ. ಅಪ್ಪ ಇವಾಗ ಒಳಗಡೆ ಹೋಗೋದಲ್ಲ ಹೊರಗಡೆ ಹೋಗೋದು ಅಂತ ಹೇಳಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಸೂರ್ಯ. ಅವಾಗ ಎಲ್ಲರೂ ಹೊರಗಡೆ ಬಂದು ನಿಂತಿರ್ತಾರೆ. ಅವಾಗ ಎಲ್ಲ ಅಂಗಡಿಗೆಲ್ಲ ಕವರ್ ಹಾಕಿರ್ತಾನೆ. ಅವಾಗ ಮನೋಜ ಬೇಗ ಪೊಲೀಸವ್ರಿಗೆ ಫೋನ್ ಮಾಡಿಬಿಡು, ಏನೋ ಇದು ನಮ್ಮ ಮನೆ ಮುಂದೆನೇ ಇದು ಏನೋ ಕವರ್ ಹಾಕಿದಾರಲ್ಲೋ, ಬೇಗ ಪೊಲೀಸವ್ರಿಗೆ ಫೋನ್ ಮಾಡೋ ಅಂತ ಹೇಳ್ತಾರೆ. ಸಕ್ಕರೆ ಪೊಲೀಸವ್ರು ಏನಾದರೂ ಬಂದರೆ ಮೊದಲು ನಿನ್ನನ್ನೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅಯ್ಯೋ ಏನ್ರಿ ಇವನು ನನ್ನನ್ನೇ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ದಾನಲ್ವಾ ಅಂತ ಹೇಳಿ ಹೇಳ್ತಾನೆ. ಇವಾಗ ಏನಿದೆ ಅಂತ ನೋಡೋಣ ಸೂರ್ಯ, ನೀನು ಸರ್ಪ್ರೈಸ್ ಕೊಡೋದು ಯಾರಿಗೂ ಇಷ್ಟ ಇಲ್ಲಪ್ಪ, ಏನು ಅಂತ ಹೇಳಿ ಫಸ್ಟ್ ಎಲ್ರಿಗೂ ಹೇಳಿಬಿಡು ಅಂತ ಹೇಳಿ ರಂಗನಾಥ್ ಹೇಳ್ತಾರೆ. ಹೌದಾ ಸರಿಯಪ್ಪ ಅಂತ ಹೇಳಿ ಸೂರ್ಯ ಕವರೆಲ್ಲ ಚೇತನ ತೆಗಿ ಅಂತ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳಿ ಇಬ್ಬರು ಚೇತನ್ ಸೂರ್ಯ ಇಬ್ಬರು ಸೇರಿ ಅಂಗಡಿ ತೆಗಿತಾನೆ. ಅವಾಗ ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಅಲ್ಲದೆ ಸಕ್ಕರೆ ಬೆಲ್ ಶಾಂತಮ್ಮ ಹೂವಿನ ಅಂಗಡಿ ಅಂತ ಹೇಳಿ ಹಾಕಿರ್ತಾರೆ. ಅವಾಗ ಎಲ್ಲರೂ ಶಾಕ್ ಆಗ್ತಾರೆ. ಸೂರ್ಯ ಕೂಡ ಮೀನಾ ಫುಲ್ ಖುಷಿ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.